ಆನೇಕಲ್ ಶಾಸಕ ಬಿ ಶಿವಣ್ಣ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ಟಿದ್ದು ಚಂದಾಪುರ ವೃತ್ತದಲ್ಲಿ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ನಡೆಸಿದ್ದಾರೆ. ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಚಂದಾಪುರ ಸರ್ಕಲ್ನಲ್ಲಿ ಜಮಾಯಿಸಿದ ಚಂದಾಪುರ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಸ್ತೆಯಲ್ಲೇ ಪೆಟ್ರೋಲ್ ಸುರಿದು ಟೈರ್ಗಳಿಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನೇಕಲ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸತತವಾಗಿ ಮಲತಾಯಿ ಧೋರಣೆ ಮಾಡ್ತಾ ಇದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕ್ಷೇತ್ರವನ್ನ ಸತತವಾಗಿ ಪ್ರತಿನಿಧಿಸ್ತಾ ಇರುವ ಶಾಸಕ ಶಿವಣ್ಣ ಅವರಿಗೆ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಿಂದಾಗಿ ಚಂದಾಪುರ ವೃತ್ತದಲ್ಲಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಆನೇಕಲ್ ಕ್ಷೇತ್ರ ಬಿಜೆಪಿ ಭದ್ರಾಕೋಟೆ ಆಗಿತ್ತು. ಆ ಭದ್ರಾಕೋಟೆ ಚಿತ್ರ ಮಾಡಿದವರೇ ಬಿ ಶಿವಣ್ಣ. ಸ್ವಾತಂತ್ರ್ಯ ಬಂದಾಗ್ಲಿಂದ ಕಾಂಗ್ರೆಸ್ ಪಾರ್ಟಿ ಉದ್ಭವ ಆದಾಗ್ಲಿಂದ ಇದುವರೆಗೂ ನಮ್ಮ ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದು ಒಂದೇ ಬಾರಿ. ಅದು ಬಿಟ್ರೆ 34 ವರ್ಷದಿಂದ ಆನೇಕಲ್ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ವ ಆನೇಕಲ್ ಕ್ಷೇತ್ರ? ಯಾಕೆ ಕರ್ನಾಟಕ ಭೂಪಾಟದಲ್ಲಿ ಇಲ್ವಾ ಆನೇಕಲ್ ಕ್ಷೇತ್ರ? ಯಾಕ್ರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ ಕಾಣಿಸ್ತಾ ಇಲ್ವಾ ಆನೇಕಲ್ ಕ್ಷೇತ್ರ? ನಿಮ್ಗೆ ಮತ ಬೇಕಂದಾಗ ನಿಮ್ಮ ತಮ್ಮನಿಗೆ ಮತ ಬೇಕಂದಾಗ ಬಂದ್ರಲ್ರಿ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ, ಆವಾಗ ಓಟ್ ಹಾಕ್ಸ್ಕೊಂಡ್ರಿ. ಇವಾಗ ಬೇಡವಾ ನಿಮ್ಗೆ? ಶಿವಣ್ಣ ಅವರು ಎಷ್ಟು ನಿಷ್ಠೆಯಿಂದ 40 ವರ್ಷ ಹೋರಾಟ ಅವ್ರದ್ದು. ಈ ದಿನ ಕಾಂಗ್ರೆಸ್ ಇಲ್ಲಿ ನೆಲೆ ಊರಿದೆ, ಇಲ್ಲಿ ಬಾವುಟ ಆರಿಸಿದಾರೆ ಅಂದ್ರೆ ಅವರೇ ಕಾರಣ. ದಯಮಾಡಿ ನೀವು ಇವಾಗಲೂ ಮನಗಂಡು ಇಲ್ಲಿ ನೀವು ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲಾಂದ್ರೆ ದಲಿತರ ಒಬ್ಬ ಪವರ್ಫುಲ್ ಲೀಡರು ಆನೇಕಲ್ ತಾಲೂಕಲ್ಲಿ ಬಿ ಶಿವಣ್ಣ ಅವರು, ಅವರಿಗೆ ನೆಕ್ಸ್ಟ್ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ಕರ್ನಾಟಕದಾದ್ಯಂತ ಮುಂದಿನ ಬರೋ ಎಲೆಕ್ಷನ್ ನಲ್ಲಿ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಕೂಲಿ ಕೊಟ್ಟಿದ್ದಾರಾ? ಎಲ್ಲ ಸಾರ್ ಕೊಟ್ಟಿದ್ದಾರೆ ಕೂಲಿ. 34 ವರ್ಷ ಆಗಿದೆ ಇಲ್ಲಿ ಸಚಿವ ಸ್ಥಾನ ಕೊಟ್ಟು. ಒಂದು ಸಚಿವ ಸ್ಥಾನ ಇಲ್ಲ ಅಂದ್ರೆ ನಾಚಿಕೆ ಹೆಣ್ಣು ಸಂಗತಿ ಇಲ್ಲಿ ಆನೇಕಲ್ ತಾಲೂಕಿಗೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಪ್ರತಿಭಟನೆ ಭಾಳ ತುಂಬಾನೇ ನಮ್ಗೆ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಬಹುಶಃ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಇದು ಒಂಥರ ಮಲ್ತಾಯಿ ಧೋರಣೆ. ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಣ್ಣವರು 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. 2 ಸಾರಿ ಸೋತಿದ್ದಾರೆ. ಅವರು 30 ವರ್ಷದಿಂದ ಸೀನಿಯರು. ತನ್ನ ಪಕ್ಷದಲ್ಲಿ NICU ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ತಾಯಿ ಅಂತ ಪೂಜೆ ಮಾಡ್ಕೊಂಡಂಥ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ಕೊಡ್ತೀವಿ ಅಂತ ಜೊತೆಯಲ್ಲಿ ಇಟ್ಕೊಂಡು ಮಹಾ ಮೋಸ ಮಾಡಿದ್ದಾರೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಏನು ತಾಳ್ಮೆಯಿಂದ ಇರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿರೋರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತದೆ ಅಂತ ಹೇಳ್ತಾ ಇದ್ರಿ. ನೀವು CM ಆಗಬೇಕಂದ್ರೆ ಇವರು ನಿಮಗೆ ಸಪೋರ್ಟ್ ಬೇಕಾಗಿತ್ತು. ಇವರೇ ರಾಜ್ಯದಲ್ಲಿ ಏಕೈಕ ದಲಿತ ಲೀಡ್ರು, ಏಕೈಕ CM ಆಗಲಿ ಅಂದ್ಬಿಟ್ಟು ಇವರೇ ಧ್ವನಿ ಎತ್ತಿದವರು. ಇವತ್ತು ಅವ್ರಿಗೆ ನೀವು ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ? ನಿನ್ನೆವರೆಗೂ ಅವರು ಜೊತೆಯಲ್ಲಿ ಇಟ್ಕೊಂಡು ಅವ್ರನ್ನ ಸಚಿವ ಸ್ಥಾನ ಕೊಡ್ತೀವಿ ಅಂದ್ಬಿಟ್ಟು ಡೈಲಿ ನಾವು ಏನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಕಡೆ ಮೂಮೆಂಟಲ್ಲಿ ಅವ್ರನ್ನ ಮನೆಗೆ ಕಳಿಸಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಿಮ್ಮ ನಿಜವಾಗ್ಲೂ ಒಂದು, ಯಾಕಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಮ್ಗೆ ಭಾಳ ವಿಶೇಷ ಕಾಳಜಿ ಇದೆ. ಎಲ್ಲಿಯ ತನಕ ಹೋರಾಟ?